ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಬನ್ನಿ ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. Hello, Dr. Rajgopal. How are you, sir? Yeah, quite well. Thank you. Please sit down. Thank you, sir. Sit down. Thank you. ಕಾಫಿ ಟೀ ಏನು ತಗೋತೀರಾ? ಇಲ್ಲಮ್ಮ, ಏನು ಬೇಡ. ಕ್ಲಿನಿಕ್ಕಿಂದ ಮನೆಗೆ ಹೋಗ್ತಾ ಇದೆ, ಹಾಗೆ ನಿಮ್ಮನ್ನೆಲ್ಲ ನೋಡಿ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ಎಲ್ಲಿ ಜಗದೀಶ್ ಕಾಣ್ತಾ ಇಲ್ಲ? ಅವನು ನಮ್ಮ ಚಿತ್ತು ಜೊತೆ ವಾಕಿಂಗ್ ಹೋಗಿದ್ದಾನೆ. ವಾಕಿಂಗ್? ಓ, ದಟ್ಸ್ ಎಕ್ಸಲೆಂಟ್ ನ್ಯೂಸ್. ಐ ಆಮ್ ಸೋ ಹ್ಯಾಪಿ ಟು ಹಿಯರ್ ದಟ್. ಸರಿ ಇದ್ದಾರಾ? ಹಾಂ, ಸರಿಯೋ? ನಮಸ್ಕಾರ. ನಮಸ್ಕಾರ ಸರ್. ಹೌ ಯು? ಫೈನ್. ಬನ್ನಿ ಕೂತ್ಕೊಳ್ಳಿ. ನಾನು ನಿಮ್ಮೆಲ್ಲರ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ. ಇಷ್ಟು ದಿವಸ ನೀವು ಜಗದೀಶ್ ಅವರ ಪರಿಸ್ಥಿತಿ ಬಗ್ಗೆ ಇಷ್ಟೊಂದು ಆತಂಕ ಪಡ್ತಿದ್ದೀರಿ. ಆದರೆ ನಾಟ್ ಟು ವರಿ, ನಿಮ್ಮ ಮನಸ್ಸಿಗೆ ಸಂತೋಷ ತರುವಂಥ ವಿಚಾರಣೆ. ಇಷ್ಟು ದಿವಸ ನೀವೆಲ್ಲ ಜಗದೀಶರ ಪರಿಸ್ಥಿತಿ ಬಗ್ಗೆ ಇಷ್ಟೊಂದು ಆತಂಕ ಇಟ್ಕೊಂಡಿದ್ರಿ. ಆದರೆ ಇನ್ಮೇಲೆ ನೀವು ಜಗದೀಶ್ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಬಿಕಾಸ್ ಜಗದೀಶ್ ಇಸ್ ಸ್ಲೋಲಿ ಕಮಿಂಗ್ ಔಟ್ ಆಫ್ ಹಿಸ್ ಡಿಪ್ರೆಷನ್. ಇವತ್ತು ಅವರ ಕೌನ್ಸಿಲಿಂಗ್ ಇತ್ತು. ಇಟ್ ವಾಸ್ ವೆರಿ ವೆರಿ ಸ್ಯಾಟಿಸ್ಫ್ಯಾಕ್ಟ್ರಿ. ಭಾಳ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಮುಂದೆ ಅವರಿಗೆ ಕೌನ್ಸಿಲಿಂಗ್ ಬೇಕಾಗಲ್ಲ ಅನಿಸುತ್ತೆ. ಹೀ ಈಸ್ ಇಂಪ್ರೂವಿಂಗ್ ಸೋ ವೆಲ್. ಗ್ರ್ಯಾಜುಲಿ ನಾನು ಅವ್ರಿಗೆ ಕೊಟ್ಟಿರೋ ಮೆಡಿಸಿನ್ಸ್ನು ನಿಲ್ಲಿಸ್ಬೋದು. ಈಸ್ ಡೂಯಿಂಗ್ ವೆರಿ ವೆಲ್. ಡಾಕ್ಟ್ರೇ, ನಮಗೆ ಜಗದೀಶನ ವಿಚಾರನೆ ತುಂಬ ಯೋಚನೆ ಆಗಿಬಿಟ್ಟಿತ್ತು. ನೀವು ಇದು ಹೇಳಿದ ಮೇಲೆ ನಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ವಿ ಆರ್ ಆಲ್ ಗ್ರೇಟ್ಲಿ ರಿಲೀವ್ಡ್ ಡಾಕ್ಟರ್. ನೀವು ಕಂಪನಿ ವಿಷಯ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡ್ದ ಸರಿ ಅವರೇ? ಇಲ್ಲ ಡಾಕ್ಟರ್, ಈಗೀಗ ಜಗದೀಶ್ ಅವರೇ ಕೇಳ್ತಾ ಇರ್ತಾರೆ. ಆದರೆ ಅವ್ರಿಗೆ ಕಂಪ್ನಿ ಬಗ್ಗೆ ಹೇಳಬೇಕೋ ಬೇಡವೋ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಜಗದೀಶ್ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡದೇ ಇರೋ ಹಾಗೆ ಅವಾಯ್ಡ್ ಮಾಡಿಬಿಡ್ತೀನಿ. ಈಗ ಅವರು ಬೇಕಾದಷ್ಟು ಇಂಪ್ರೂವ್ ಆಗಿದ್ದಾರೆ. ಈಸ್ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್. ಹೀಗಾಗಿ ನೀವು ಈಗ ಕಂಪನಿ ವಿಷಯ, ಬಿಸ್ನೆಸ್ ವಿಷಯ ಫ್ರೀಯಾಗಿ ಡಿಸ್ಕಸ್ ಮಾಡ್ಬೋದು. ಐ ಥಿಂಕ್ ಈಸ್ ಗೆಟಿಂಗ್ ರೆಡಿ ಫಾರ್ ದಿಸ್. ಕಂಪನಿ ಪ್ರಾಬ್ಲಮ್ಸು ಇನ್ನೂ ಸಾರ್ಟ್ ಔಟ್ ಆಗಿಲ್ಲ ಡಾಕ್ಟ್ರೆ. ಕಂಪನಿ ಸಿಚುಯೇಷನ್ ತುಂಬ ಹಾಳಾಗ್ತಾ ಇದೆ ಅಂತಲೇ ಜಗದೀಶ ಈ ಡಿಪ್ರೆಷನ್ಗೆ ಹೊರಟೋಗಿದ್ದು. ತಿರ್ಗಾ ನಾವು ಕಂಪನಿ ಪ್ರಾಬ್ಲಮ್ಸ್ ವಿಷಯ ಮಾತನಾಡಿದ್ರೆ ನೋಡಿ ಸರ್, ಜಗದೀಶ್ ಅವ್ರ ಒಳಗಡೆನೇ ಒಂದು ಕಾಂಪ್ಲೆಕ್ಸ್ ಡೆವಲಪ್ ಮಾಡ್ಕೊಂಡಿದ್ರು. ತನ್ನ ಬಿಸ್ನೆಸ್ಸಲ್ಲಿ ಆಗಿರೋ ಸೋಲು, ಹಾಗೆ ಆ ಸೋಲಿಗೆ ತನ್ನ ಇನ್ಎಫಿಷಿಯನ್ಸಿನೇ ಕಾರಣ ಅಂತ ಇಟ್ಕೊಂಡು ಒಂದು ಕಾಂಪ್ಲೆಕ್ಸ್ನ ಡೆವಲಪ್ ಮಾಡ್ಕೊಂಡಿದ್ರು. ಅದಕ್ಕೆ ನೀವು ಅವ್ರ ಹತ್ರ ಮಾತಾಡುವಾಗ ಅವರು ಹಿ ಯೂಸ್ ಟು ಗೋ ಇನ್ ಟು ಅನ್ ಔಟ್ ಬರ್ಸ್ಟ್. ಅವರ ವರ್ತನೆಯಲ್ಲಿ ಒಂದು ಫ್ರಸ್ಟ್ರೇಷನ್ ಇರ್ತಿತ್ತು. ಯಾಕಂದರೆ ಎಲ್ಲವನ್ನು ಅವರು ಮುಚ್ಚಿಟ್ಕೊಂಡಿದ್ರು. ಆದರೆ ಈಗ ಈ ಸ್ಲೋಲಿ ಓಪನಿಂಗ್ ಔಟ್, ಯು ಅಂಡರ್ಸ್ಟ್ಯಾಂಡ್, ಹೊರಗೆ ಬರ್ತಾ ಇದ್ದಾರೆ ಡಿಪ್ರೆಷನಿಂದ. ಸೊ ನಾವು ಇಫ್ ಯು ಟಾಕ್ ಟು ಹಿಮ್ ಬಿಸ್ನೆಸ್ ಬಗ್ಗೆ ಮಾತಾಡಿದರೆ ಅಥವಾ ಕಂಪನಿ ಅಫೇರ್ಸ್ ಬಗ್ಗೆ ಮಾತಾಡಿದರೆ ಹಿ ವಿಲ್ ಶೋ ಅನ್ ಇಂಟ್ರೆಸ್ಟ್. ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಅವರ ಅಟೆನ್ಷನ್ ಅದರ ಆನ್ ಕಂಪನಿ ಮ್ಯಾಟರ್ಸ್ ಹೋಗ್ಬೋದು. ಹಿ ವಿಲ್ ಡೆಫಿನೆಟ್ಲಿ ಶೋ ಅನ್ ಇಂಪ್ರೂವ್ಮೆಂಟ್. ಈಗ ಸ್ವಲ್ಪ ಸಮಯ ಬೇಕಷ್ಟೇ. ಇಟ್ಸ್ ಓನ್ಲಿ ಅ ಕ್ವೆಶ್ಚನ್ ಆಫ್ ಟೈಮ್. ಇದಾದಮೇಲೆ ಜಗದೀಶ್ ವಿಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ನಾರ್ಮಲ್. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಡಾಕ್ಟರ್. ಇಲ್ಲಮ್ಮ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ಜಗದೀಶ್ ಅವರ ಸ್ಟ್ರಾಂಗ್ ವಿಲ್ ಪವರ್ನಿಂದನೇ ಅವ್ರು ಈ ಡಿಪ್ರೆಷನಿಂದ ಹೊರಗೆ ಬಂದಿದ್ರು. ಜಗದೀಶ್ ಅವರ ಸ್ಟ್ರಾಂಗ್ ವಿಲ್ ಪವರ್ ಇದ್ದಿಲ್ಲ ಅಂದರೆ ನನ್ನ ಕೆಲಸ ಭಾಳ ಕಷ್ಟ ಆಗ್ತಿತ್ತು. ಇನ್ಫ್ಯಾಕ್ಟ್ ಅವರ ಸ್ಟ್ರಾಂಗ್ ವಿಲ್ ಪವರ್ ನನ್ನ ಕೆಲಸ ಒಂದು 50% ಕಡಿಮೆ ಮಾಡಿತ್ತು. ಬಿಕಾಸ್ ಆ್ಯಸ್ ಯು ನೋ, ಜಗದೀಶ್ ಈಸ್ ಎ ವೆರಿ ಸ್ಟ್ರಾಂಗ್ ಪರ್ಸನ್, ಸೊ ಬ್ರೇವ್ ಆ್ಯಂಡ್ ಕರೇಜಿಯಸ್. ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಈ ಥರ ಎಲ್ಲ ಆಗಬೇಕಾಗಿತ್ತು. ಆದರೂ ಡಾಕ್ಟ್ರೇ, ನೀವು ಮಾಡಿದ ಸಹಾಯನ ನಾವು ಯಾರು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕೆಲಸ ಮುಗೀತು ಸರ್. ಈಗ ನಿಮ್ಮ ಕೆಲಸ ಶುರು ಆಗುತ್ತೆ. ಇನ್ನು ಮುಂದೆ ಅವಕಾಶ ಸಿಗುವಾಗೆಲ್ಲ ನೀವು ಜಗದೀಶ್ಗೆ ಹುರಿತುಂಬಿಸಿ, ಅವರ ಕೇಪಬಿಲಿಟಿ ಏನು ಅಂತ ತೋರಿಸಿ. ಶೋ ಹಿಮ್ ಹೌ ಫಾರ್ ಹಿ ಕ್ಯಾನ್ ಗೋ.
ಅವರಲ್ಲಿ ಒಂದು ಆಪ್ಟಿಮಿಸಮ್ನ ತುಂಬಿಸಿ. ಶೋ ಹಿಮ್ ಹಿಸ್ ಪೊಟೆನ್ಷಿಯಲ್. ಅವ್ರು ಏನೆಲ್ಲ ಮಾಡೋಕ್ಕಾಗತ್ತೆ ಅಂತ ಅವ್ರಿಗೆ ಬಿಲೀಫ್ ಬರಬೇಕು. ಅದು ಬಂದರೆ ಜಗದೀಶ್ ವಿಲ್ ಇಂಪ್ರೂವ್ ಲೈಕ್ ದಿಸ್. ಇನ್ನು ಮುಂದೆ ನನ್ನ ಟ್ರೀಟ್ಮೆಂಟ್ಗಿಂತ ಜಗದೀಶ್ಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇದೆ. ಜಗದೀಶ್ಗೆ ಈ ಸಿಚುವೇಶನ್ದ ಹೊರಗೆ ಬರೋಕ್ಕೆ ಧೈರ್ಯ ನೀವೆಲ್ಲರೂ ತುಂಬಿಸ್ಬೇಕು. ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ನನ್ನ ಕೆಲಸ ಆಯಿತು. ಯು ಅಂಡರ್ಸ್ಟ್ಯಾಂಡ್ ಸರ್? ಓಕೆ. ಖಂಡಿತ ಡಾಕ್ಟರ್, ನೀವು ಹೇಳಿದ ಹಾಗೆ ಮಾಡ್ತೀವಿ. ಗುಡ್. ಹಾಗಾದರೆ ಒಂದು ತಿಂಗಳು ಬಿಟ್ಟು ನಾನೇ ಜಗದೀಶ್ನ ಬಂದು ತಿರ್ಗಾ ನೋಡ್ಕೊಂಡು ಹೋಗ್ತೀನಿ. ಓಕೆ? ಅಂಟಿಲ್ ದೆನ್ ಟೇಕ್ ಕೇರ್. ನಾನು ಬರ್ತೀನಿ. ಓಕೆ? ಥ್ಯಾಂಕ್ ಯು ಸರ್. ಡಾಕ್ಟ್ರೆ, ಒಂದು ನಿಮಿಷ. ಡಾಕ್ಟ್ರೇ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನೋ. ನಿಮ್ಮ ಕನ್ಸಲ್ಟೇಷನ್ನು. ಕಮ್ ಆನ್ ಸರ್, ನೀವು ನನ್ನನ್ನು ಬೇರೆ ಒಂಥರ ಟ್ರೀಟ್ ಮಾಡ್ತಿದ್ದೀರಾ. ಹೌದು. ಐ ವಾಂಟ್ ಹಿಯರ್ ಆಫ್ ಇಟ್. ಪ್ಲೀಸ್ ಡೋಂಟ್ ಎಂಬ್ಯಾರಸ್. ಓ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರೈಟ್. ಬಾಯ್ ಬಾಯ್ ಸರ್. ಎಸ್ ಸರ್, ನಾನು ನಮ್ಮ ಕಂಪನಿ ಸೆಕ್ರೆಟರಿ ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ಕಂಡೀಷನ್ಸ್ ಎಲ್ಲ ಹೇಗಿರಬೇಕು ಏನು ಅಂತಲೂ ನೋಡಿದ್ದೀನಿ ಸರ್. ಹಾಂ, ನಾಳೆನೇ ಡ್ರಾಫ್ಟ್ ರೆಡಿ ಆಗುತ್ತೆ. ಅದನ್ನು ಯಶಸ್ವಿ ದಾಸ್ ಸರ್ಜಿಕಲ್ ಕಂಪ್ನಿಗೆ ನಾವು ನಾಳೆನೇ ಕಳಿಸ್ಬೋದು ಸರ್. ಎಸ್ ಸರ್, ಐ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು. ಸರ್, ಒಳಗೆ ಬರ್ಬೋದಾ? ಕಮೇನ್. ನಮಸ್ಕಾರ. ನಮಸ್ತೆ ಸರ್. ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಸ್ಟ್ ಅ ಸೆಕೆಂಡ್. ಯಾ, ಆ್ಯಕ್ಚುಲಾಗಿ ನಾನು ನಿಮ್ಮನ್ನ ಇಲ್ಲಿ ಕರೆಸಿದ್ದು ಯಶಸ್ವಿ ದಾಸ್ ಕಂಪ್ನಿ ಮೇಲೆ ಪೇಮೆಂಟ್ ಬೌನ್ಸ್ ಆಗಿದ್ದಕ್ಕೆ ನೀವು ನೋಟಿಸ್ ಕಳಿಸಿದ್ರಲ್ಲ, ಆ ನೋಟಿಸ್ನ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ. ಸರ್, ನೀವೇ ನೋಟಿಸ್ ಕೊಡಿಸಿದ್ದು, ಈಗ ನೀವೇ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಲ್ಲ. ಶಂಕರ್ ದಾಸ್ ಅವ್ರ ಮೇಲೆ ಕಂಪಲ್ಷನ್ ತರೋದಕ್ಕೆ ನಾನು ಹಾಗೆ ಮಾಡಿದ್ದು ಮಿಸ್ಟರ್ ರಮಾನಾಥ್. ಯಶಸ್ವಿ ದಾಸ್ ಸರ್ಜಿಕಲ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಅವ್ರು ಒಪ್ಕೊಳ್ಳಿ ಅಂತ. ಶಂಕರ್ ದಾಸ್ ಅವರು ನಮ್ಮ ಜೊತೆ ನೆಗೋಷಿಯೇಟ್ ಮಾಡ್ಕೊಂಡಿದ್ದಾರೆ. ಆ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ನಾವು ಯಶಸ್ವಿ ದಾಸ್ ಸರ್ಜಿಕಲ್ ಕಂಪ್ನಿನ ಟೇಕ್ ಓವರ್ ಮಾಡ್ಕೊಂಡ ತಕ್ಷಣ ನಿಮ್ಮ ಪೇಮೆಂಟ್ನ ಸೆಟಲ್ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ. ಈಗ ಆ ಮಾತನ್ನು ಉಳಿಸ್ಕೊಳ್ಳೋ ಟೈಮ್ ಬಂದಿದೆ. ನಿಮ್ಮ ಪೇಮೆಂಟ್ನ ಇಮಿಡಿಯೇಟಾಗಿ ಸೆಟಲ್ ಮಾಡ್ತೀನಿ. ನೀವು ಆ ಕಂಪನಿ ಮೇಲೆ ಕೊಟ್ಟಿರೋ ಲೀಗಲ್ ನೋಟಿಸ್ನ ವಿಡ್ರಾ ಮಾಡ್ಕೊಳ್ಳಿ. ಸರಿ ಸರ್, ಇವತ್ತೇ ಹೋಗಿ ನಾವು ನೋಟಿಸನ್ನು ವಿಡ್ರಾ ಮಾಡ್ಕೊತೀವಿ. ಗುಡ್. ಇನ್ನೊಂದು ವಿಷಯ, ಯಶಸ್ವಿ ದಾಸ್ ಸರ್ಜಿಕಲ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ಕೊಂಡ್ಮೇಲೆ ಪ್ರೊಡಕ್ಷನ್ ಇಮಿಡಿಯೇಟಾಗಿ ಶುರು ಆಗಬೇಕು. ಅದಕ್ಕೆ ನೀವು ರಾ ಮೆಟೀರಿಯಲ್ಸ್ನ ಇಮಿಡಿಯೇಟಾಗಿ ಸಪ್ಲೈ ಮಾಡಬೇಕಾಗತ್ತೆ. ಖಂಡಿತ ಸರ್. ಇನ್ನು ಮುಂದೆ ನಮ್ಮ ಕಂಪನಿಯಿಂದ ನಿಮಗೆ ಹೆವಿ ಆರ್ಡರ್ಸ್ ಸಿಗುತ್ತೆ. ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಪ್ಲೇಸ್ ಆಗ್ತಾ ಇರುತ್ತೆ. ನಾನು ಹೇಳಿದಾಗೆ ನಿಮ್ಮ ಬಿಸ್ನೆಸ್ ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ. ಥ್ಯಾಂಕ್ ಯು ಸರ್. ಮಿಸ್ಟರ್ ರಾವ್, ನಾನು ನಿಮ್ಗೆ ಹೇಳಿರಲಿಲ್ವಾ, ಯಶಸ್ವಿ ದಾಸ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ಕೊಂಡ್ಮೇಲೆ ನಿಮ್ಮ ಬಿಸ್ನೆಸ್ ಗ್ರೋತ್ಗೆ ಹೆಚ್ಚಾಗಿ ಅವಕಾಶ ಇರುತ್ತೆ ಅಂತ. ಆದರೆ ಆವಾಗ ನೀವು ಹೆಸಿಟೇಟ್ ಮಾಡ್ಕೊಂಡ್ರಿ. ಪರವಾಗಿಲ್ಲ, ಯಾವಾಗಲೂ ಸಿಗೋ ಡಿಫರ್ಡ್ ಪೇಮೆಂಟ್ಗೋಸ್ಕರ ನೀವು ಕಾಯೋದಕ್ಕೆ ಹೊರಟಿದ್ರಿ. ಈಗ ನೋಡಿ, ನಿಮಗೆ ನಿಮ್ಮ ಪೇಮೆಂಟ್ ಇಮಿಡಿಯೇಟಾಗಿ ಸೆಟಲ್ ಆಗ್ತಾ ಇದೆ. ಅದು ಸಿಂಗಲ್ ಚೆಕ್ ಪೇಮೆಂಟ್. ಥ್ಯಾಂಕ್ ಯು. ಪ್ಲೀಸ್. ಥ್ಯಾಂಕ್ ಯು ಸರ್. ಯಶಸ್ವಿ ದಾಸ್ ಕಂಪನಿಯವರು ಸಪ್ಲೈಸ್ ಕಳಿಸಿರೋ ಚೆಕ್ನ ನೀವು ಇಮಿಡಿಯೇಟಾಗಿ ವಾಪಸ್ ತಗೊಳ್ಳಿ. ಓಕೆ ಸರ್. ಸರ್, ಮತ್ತು ನಾವು ಸಪ್ಲೈ ಮಾಡೋ ರಾ ಮೆಟೀರಿಯಲ್ಸ್ಗೆ ನಿಮ್ಮ ಅಡ್ವಾನ್ಸ್ ಪೇಮೆಂಟು? ಎಸ್ ಎಸ್, ಹೌ ಕ್ಯಾನ್ ಐ ಫರ್ಗೆಟ್ ದಟ್ ಮಿಸ್ಟರ್ ರಮಾನಾಥ್. ನನಗೆ ನೆನಪಿದೆ, ನಾಳೆ ನಮ್ಮ ಮತ್ತು ಯಶಸ್ವಿ ದಾಸ್ ಸರ್ಜಿಕಲ್ ಕಂಪನಿ ಮಧ್ಯೆ ಅಗ್ರಿಮೆಂಟ್ ಆಗ್ತಾ ಇದೆ. ನಾಡಿದ್ದು ನಿಮ್ಮ ಅಡ್ವಾನ್ಸ್ ಚೆಕ್ ರೆಡಿ ಇರುತ್ತೆ. ಸೊ ಯು ಕ್ಯಾನ್ ಕಲೆಕ್ಟ್ ದಟ್ ಡೇ ಆಫ್ಟರ್ ಟುಮಾರೋ. ಸರಿ ಸರ್, ನಾವಿನ್ನು ಬರ್ತೀವಿ ಸರ್. ಬರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ಬನ್ನಿ, ಒಳಗೆ ಬನ್ನಿ. ಸರ್, ನೀವು ಈ ಟೈಮಲ್ಲಿ ಮನೆಯಲ್ಲೇ ಇರ್ತೀರಿ ಅಂತ ಗೆಸ್ ಮಾಡಿ ಹೇಳೋದು ಕರ್ಕೊಂಡು ಬಂದೆ. ಸರ್, ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಒಬ್ಬರೇ ಇರ್ತೀರಾ? ಎಲ್ಲ ಇದ್ದರು, ಈಗ ಯಾರೂ ಇಲ್ಲ, ಎಲ್ಲ ಬಿಟ್ಟು ಹೊರಟೋದ್ರು. ಆಳು ಕಾಳುಗಳನ್ನೆಲ್ಲ ನಾನೇ ಕಳಿಸ್ಬಿಟ್ಟೆ. ಒಂಟಿತನ ಬಯಸ್ತಾ ಇತ್ತು ಮನಸ್ಸು. ಯಾಕೆ ಸರ್ ಡಲ್ಲಾಗಿದ್ದೀರಿ? ಹುಷಾರಿಲ್ವಾ? ಏನೂ ಇಲ್ಲಮ್ಮ. ಸರ್, ಒಂದು ಲೋಟ ನೀರು ಕೊಡ್ತೀರಾ? ಕೊಡ್ತೀನಪ್ಪ. ಅವ್ರ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ಹೇಗೋ ಕೇಳೋದು? ಏನಿಲ್ವೇ, ಏನೋ ಬಿಸ್ನೆಸ್ ಟೆನ್ಷನ್ ಇರಬೇಕಷ್ಟೇ. ನೋಡು ಸಾರಿಕಾ, ಅವ್ರು ಬಂದ ತಕ್ಷಣ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ಸರಿಯಾಗಿ ಹೇಳು. ಆ ಮೇಘರಾಜಿಂದ ನಮ್ಗೆ ತೊಂದರೆ ಆಗ್ತಾಯಿದೆ, ಅದಕ್ಕೆ ನಿಮ್ಮ ಪ್ರಾಜೆಕ್ಟ್ ಅಡ್ವಾನ್ಸ್ನ ಈಗಲೇ ಕೊಟ್ಬಿಡಿ ಅಂತ ಕೇಳು. ಜಯಕುಮಾರ, ಸರ್, ಹೇಗಾಯ್ತು ಸರ್ ಇದೆಲ್ಲ? ಆಕ್ಸಿಡೆಂಟು ಅಮೇರಿಕಾದಲ್ಲಿ. ಹೋದ್ವಾರನೇ ಇಂಡಿಯಾಲ್ಲೇ ಇದ್ರಲ್ಲ ಸರ್, ಈಗ ನೋಡಿದ್ರೆ ನಿನ್ನೆ ಇದ್ದವ್ರು ಇವತ್ತಿಲ್ಲ ಅಂದಮೇಲೆ ಒಂದು ವಾರ ದುಡ್ದೇನಮ್ಮ. ಇಂಡಿಯಾಲೇ ಇದ್ಬಿಡ್ತೀನಿ ಅಂಥೇಳಿ ರಾಜೀನಾಮೆ ಕೊಟ್ಟು ಬರ್ತೀನಿ ಅಂತೇಳಿ ಅಲ್ಲಿ ಹೋದ, ವಾಪಸ್ ಬರಲೇ ಇಲ್ಲ. ನಾನು ಬಿಟ್ಟೋಗ್ಬಿಟ್ನಮ್ಮ. ಪಾವಿಯಾನ ಪ್ರಾಜೆಕ್ಟ್ ಬಗ್ಗೆ ಏನೇನೋ ಕನಸು ಕಂಡಿದ್ದ. ಪ್ರಸಿದ್ಧ ಕವಿಗಳು ಬರೆದಿರ್ತಕ್ಕಂಥ ಕವನಗಳು ಇನ್ನೂ ಪ್ರಕಟವಾಗದೇ ಇರೋದನ್ನ ಎಲ್ಲ ಸಂಗ್ರಹಿಸಿಟ್ಟಿದ್ದ. ಇದಕ್ಕಾಗಿ ಯೂನಿವರ್ಸಿಟಿಲಿ ಆ ಕವಿಗಳ ಸಂಬಂಧಿಕರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದ. ಎಲ್ಲ ಒಂದು ಹಂತಕ್ಕೆ ಬಂದಿತ್ತು. ಆದರೆ ತನ್ನ ಕನಸಿಗೆ ಮೂರ್ತಿ ರೂಪ ಕೊಡೋಕ್ಕೆ ಮುಂಚೆನೇ ಕಣ್ಮರಿಯಾಗಿ ಹೋಗ್ಬಿಟ್ನಮ್ಮ. ಅವನೇ ಹೋದ್ಮೇಲೆ ಈ ಆಡಿಯೋ ಕಂಪನಿ, ಈ ಪ್ರಾಜೆಕ್ಟು ಇದೆಲ್ಲ ಮುಂದುವರಿಸುವಂಥ ಆಸಕ್ತಿ ನನಗಿಲ್ಲಮ್ಮ. ಬದುಕೋದ್ರ ಮೇಲೆ ನನಗೆ ಆಸೆ ಹೊರಟೋಗಿದೆ. ನಿನಗೇನೋ ದೊಡ್ಡ ಅವಕಾಶ ಕೊಡ್ತೀನಿ ಅಂಥೇಳಿ ನಿನ್ನಲ್ಲಿ ಆಸೆ ಬಿತ್ತಿದ್ನಮ್ಮ. ಆದರೆ ಈ ಕಂಪ್ನಿನೇ ಮುಚ್ಚೋ ಸ್ಥಿತಿಗೆ ಬಂದಿದೆ. ನಿನಗೆ ನಿರಾಸೆ ಮಾಡಿಸಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಂಥ ಮಾತಾಡಬೇಡಿ ಸರ್. ನಿಮಗೆ ನಿಮ್ಮ ಮಗನ ಸಾವಿನ ನೋವಿಗಿಂತ ಆಘಾತಕ್ಕಿಂತ ನನ್ನ ಅವಕಾಶ ದೊಡ್ಡದಲ್ಲ ಸರ್, ಖಂಡಿತ ಅಲ್ಲ. ಅವಕಾಶ ತಪ್ಪಿದ್ರೆ ಏನಾಯ್ತು ಸರ್? ನನಗೂ ನಿಮ್ಮಂಥವರ ಪರಿಚಯ ವಿಶ್ವಾಸ ಸಿಕ್ತಲ್ಲ, ಅಷ್ಟೇ ಸಾಕು. ನನಗೂ ನಿಮ್ಮ ಮಗನ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿದೆ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅವ್ರು ಇಲ್ಲ ಅಂತ. ನಾನು ನಂಬಿಲ್ಲಮ್ಮ. ಅದನ್ನು ನಂಬಿದ್ದಿನ ನಾನೇ ಇರಲ್ಲ. ಹಾಗನ್ಬಿಡಿ ಸರ್, ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ. ಹೌದು ಸರ್. Congrats, Bhuvan. Thank you, sir.
ಆದರೆ ಇಲ್ಲಿಗೆ ಎಲ್ಲ ಮುಗೀತು ಅಂದ್ಕೋಬೇಡಿ. ಇನ್ಫ್ಯಾಕ್ಟ್ ಈಗಲೇ ನಮ್ಮ ಕೆಲಸ ಶುರು ಆಗೋದು. ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಅವರ್ ಗೋಲ್, ವಿ ಹ್ಯಾವ್ ಜಸ್ಟ್ ಅಬೌಟ್ ಕವರ್ಡ್ ಹಾಫ್ ದ ಡಿಸ್ಟೆನ್ಸ್. ಎಸ್ ಸರ್, ಐ ಆಮ್ ಅವೇರ್ ಆಫ್ ಇಟ್. ಗುಡ್. ಇನ್ನು ಹಾಫ್ ಡಿಸ್ಟೆನ್ಸ್ ಕವರ್ ಮಾಡಬೇಕಾಗಿದೆ ನಾವು. ನಮಗೆ ಕಾಣ್ತಾ ಇರೋದು ಗೋಲ್ ಅಲ್ಲ, ಮೈಲ್ ಸ್ಟೋನ್. ಅವರ ಅಲ್ಟಿಮೇಟ್ ಗೋಲ್ ಈಸ್ ಯಶಸ್ವಿ ದಾಸ್ ಸರ್ಜಿಕಲ್ ಕಂಪನಿ ಟೋಟಲಿ ನಮ್ಮ ಕೈಯಲ್ಲಿ ಬರಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಅಗ್ರಿಮೆಂಟ್ನಲ್ಲಿ ಏನೇ ಪ್ರಾವಿಷನ್ಸ್ ಇರಲಿ, ಹಿಯರ್ ಆಫ್ಟರ್ ನೀವು ಅವ್ರನ್ನ ಟೋಟಲಿ ಸೈಡ್ ಲೈನ್ ಮಾಡಬೇಕು. ಮ್ಯಾನೇಜರಿಯಲ್ ಡಿಸಿಷನ್ಸ್ನಲ್ಲಿ ಅವ್ರಿಗೇನೂ ರೋಲ್ ಇರಬಾರ್ದು. ಒಂಥರ ಫ್ರಸ್ಟ್ರೇಷನ್ ಬರಬೇಕು. ಫ್ರಸ್ಟ್ರೇಷನ್ ಯಾವ ಮಟ್ಟಕ್ಕೆ ಅಂದರೆ, ಅವರಾಗ ಅವರೇ ಬಂದು ಶೇರ್ಸ್ ಸರೆಂಡರ್ ಮಾಡಿ ಹೋಗ್ತಾ ಇರಬೇಕು. ಸರ್, ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತಲ್ವಾ? ಸೇ 2 to 3 years. Bhuvan, what are you talking? They have already posted Victor Banerjee here as South India head. ಅವ್ರು ಬಂದ ಮೇಲೆ ಅವ್ರ ಟರ್ನ್ ಓವರ್ ಇಸ್ ಬೌಂಡ್ ಟು ಗೋ ಅಪ್ 10-fold. ನಮ್ಮ ಪ್ರಾಫಿಟ್ಸು ಅದೇ ರೀತಿ 10 times ಜಾಸ್ತಿ ಆಗುತ್ತೆ. ಆಗ ಆ್ಯಸ್ ಪರ್ ಅಗ್ರಿಮೆಂಟ್ 49% ಅವ್ರಿಗೆ ಕೊಡಬೇಕು. ಶ್ರಮ ಪಡೋದು ನಾವು, ಕುಂತು ತಿನ್ನೋದು ಅವರು. ನಾವು ಮೂರ್ಖರಾಗ್ತೀವಿ. ಆ ಪರಿಸ್ಥಿತಿ ಬರೋ ಮೊದಲು ಅವರಾಗ ಅವರೇ ಬಂದು ಶೇರ್ಸ್ ನಮಗೆ ಮಾರಿ ಹೋಗೋ ಹಾಗೆ ಏನಾದರೂ ಮಾಡಬೇಕು. ಆ ಪ್ಲ್ಯಾನ್ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಲೆಟ್ ಮಿ ಥಿಂಕ್ ಸರ್. ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಆ್ಯಂಡ್ ಐ ಅಶ್ಯೂರ್ ಯು, ನಾನು ಮಾಡೇ ಮಾಡ್ತೀನಿ. ಗುಡ್. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ ಭುವನ್, ನಾವಿಲ್ಲಿ ದಾನ ಧರ್ಮ ಮಾಡೋದಕ್ಕೆ ಕೂತಿಲ್ಲ. ವೈಲ್ ಇನ್ ಬಿಸ್ನೆಸ್, ಬಿ ಬಿಸ್ನೆಸ್ ಲೈಕ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಶಂಕರ್ ದಾಸ್, ಬಿಸೈಡ್ಸ್ ಬೀಯಿಂಗ್ ಇಮೋಷ್ನಲ್, ಈಸ್ ಸೆಂಟಿಮೆಂಟಲಿ ವೆರಿ ಮಚ್ ಅಟ್ಯಾಚ್ ಟು ದಿಸ್ ಕಂಪನಿ. ಅವರು ಫ್ರಸ್ಟ್ರೇಟ್ ಆಗೋ ಹಾಗೆ ಮಾಡೋದು ಬಹಳ ಸುಲಭವಾದ ಕೆಲಸ. ಆ್ಯಂಡ್ ಒನ್ಸ್ ಯು ಸಕ್ಸೀಡ್ ಇನ್ ಡೂಯಿಂಗ್ ದ್ಯಾಟ್, ಅವ್ರು ಖಂಡಿತವಾಗಲೂ ನೆಗೋಷಿಯೇಷನ್ ಟೇಬಲ್ಗೆ ಬರ್ತಾರೆ. ಒನ್ಸ್ ದ್ಯಾಟ್ ಹ್ಯಾಪನ್ಸ್, ಕಂಪನಿ ನಮ್ಮ ಕೈಗೆ ಬಂದ ಹಾಗೆ. ಎಸ್ ಸರ್. ಭುವನ್, ಯಶಸ್ವಿ ದಾಸ್ ಸರ್ಜಿಕಲ್ ಕಂಪನೀಸ್ದು ಹ್ಯೂಜ್ ಪ್ರೊಡಕ್ಷನ್ ಕೆಪಾಸಿಟಿ, ಕಪಲ್ಡ್ ವಿತ್ ಅವರ್ ರೆಪ್ಯುಟೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಸ್, ಹ್ಯೂಜ್ ಪ್ರಾಫಿಟ್ಸ್ ನಾವು ಅರ್ನ್ ಮಾಡೋ ಸಾಧ್ಯತೆ ಇದೆ. ಪ್ಲಸ್ ವಿಕ್ಟರ್ ಬ್ಯಾನರ್ಜಿ ಅಟ್ ದ ಟಾಪ್. ಆದಷ್ಟು ಬೇಗ ಯಶಸ್ವಿ ದಾಸ್ ಸರ್ಜಿಕಲ್ ಕಂಪನಿನ ಟೋಟಲಿ ನಮ್ಮ ವಶ ಮಾಡ್ಕೋಬೇಕು. ದಿಸ್ ಶುಡ್ ಫಿಗರ್ ಟಾಪ್ ಮೋಸ್ಟ್ ಇನ್ ಯುವರ್ ಪ್ರಯಾರಿಟೀಸ್. ಓಕೆ ಸರ್. ಇನ್ನೊಂದು ವಿಷಯ ಭುವನ್, ನೀವು ಏನೇ ಸ್ಟೆಪ್ ತೊಗೊಳೋದಿದ್ರು, ಏನೇ ಡಿಸಿಷನ್ ತೊಗೊಳೋದಿದ್ರು, ನಾನು ಕನ್ಸಲ್ಟ್ ಮಾಡಿ ಆಮೇಲೆ ಮಾಡಿ. ಯಾಕೆಂದರೆ ಅಟ್ ದಿಸ್ ಸ್ಟೇಜ್ ನಮ್ಮ ಕಡೆಯಿಂದ ಯಾವ ಮಿಸ್ಟೇಕು ಆಗಬಾರ್ದು. ಓಕೆ? ಎಸ್ ಸರ್. ಓಕೆ ಭುವನ್, ಆಲ್ ದ ವೆರಿ ಬೆಸ್ಟ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು